friends, welcome back to my YouTube channel. So Hi Elena. Hi. Hi. ನೀವು ಇಲ್ಲಿ Hi. ಹಾಯ್ ಇಲ್ಲಿ ನೀವು ಹಂಗೆ ಬೇಗ ಹಾಯ್ 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 ಫ್ರೆಂಡ್ಸ್, ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ನೈಲ್ ನೋಡಿಬಿಟ್ಟು. 2 TT ಮಾಡಿದ್ರು. 1 TTಯಲ್ಲಿ ನಾವು ಇಷ್ಟು ಜನ ಇದ್ವಿ, ಇನ್ನೊಂದು TTಯಲ್ಲಿ ಎಲ್ಲ ದೊಡ್ಡವರೆಲ್ಲ ಬರ್ತಾಯಿದ್ರು. ಸೊ ನಾವೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ತುಂಬ ದಿನ ಆಗಿತ್ತು. ಅಂದರೆ ಫ್ಯಾಮಿಲಿ ಜೊತೆ ಹೋಗೋದಂದ್ರೇ ಒಂಥರ ಖುಷಿ. ಎಲ್ಲ ಇರ್ತಾರೆ, ಚೆನ್ನಾಗಿ ಮಾತಾಡ್ಕೊಂಡಿರ್ಬೋದು ಅಂತ. ಹಾಗೆ ನಮ್ಮ ಬಂಗಾರಿ ನೋಡಿ ನನ್ನ ಹತ್ರ 1 ನಿಮಿಷನೂ ಇರಲಿಲ್ಲ. ಅವಳು ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಅಮ್ಮ ಅವ್ರ ಹತ್ರನೇ ಇದ್ದಿದ್ಲು. ಸೊ ಆಡಿಸ್ಕೊಂಡಿದ್ರಲ್ಲ ಅವರು ಅಂದ್ಬಿಟ್ಟು ನಾನು ಎತ್ಕೊಂಡಿಲ್ಲ. ಜಾಸ್ತಿ ನನ್ನ ಹತ್ರ ಇರಲಿಲ್ಲ ಅಷ್ಟೇ. ಸೊ ಹಾಗೆ ಫುಲ್ ಎಂಜಾಯ್ ಮಾಡ್ಕೊಂಡಿದ್ವಿ, ಸಾಂಗ್ಸ್ ಎಲ್ಲ ಹಾಕ್ಕೊಂಡು. ಹಾಯ್ ಮಾಡಕ ಹಾಯ್ ಹಾಯ್ ಅದಿ ಇಲ್ಲಿ ಪುಟ್ಟಾಣಿ ಇದೆ ನೋಡಿ. ಚಿಟ್ಟಕ್ಕ ಹಾಯ್ ಮಾಡು. ಬೋನಿ ನೋಡಿ ಭವಿಷ್ ಹಾಯ್ ಮಾಡು. ಭವಿಷ್ ಹಾಯ್ ಮಾಡು. ಹಾಗೆ ಹೋಗುವಾಗ ಕನಕಪುರದಲ್ಲಿ ಸ್ಟಾಪ್ ಮಾಡಿದ್ರು. ಅವ್ರಿಗೆ ಬೇಕಾಗಿರೋಂಥ ಮಟನ್ ಅದೆಲ್ಲ ಈಸ್ಕೊಳ್ಳೋದಕ್ಕೆ ಸ್ಟಾಪ್ ಮಾಡಿದ್ರು. ಸೊ ಅವಾಗ ಇನ್ನೊಂದು TTಯಲ್ಲಿ ಇರೋರ್ನೆಲ್ಲ ಪರಿಚಯ ಮಾಡಿಸಿದ್ದು ನಮ್ಮ ಸಾರಾ. ಸೊ ಅವಳು ಎಲ್ಲ ಮಾಡ್ಕೊಬಂದಾದ್ಮೇಲೆ ಮತ್ತೆ ಹೋಗ್ತಾ ಇದ್ದೀವಿ. ಗೀತಾಂಜಲಿ ಇವತ್ತು ಕಬ್ಬಳಮ್ಮಗೆ ಬಂದಿದ್ದೀವಿ ಫ್ಯಾಮಿಲಿ ಜೊತೆ. ಸೊ ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಡೋಂಟ್ ಮಿಸ್, ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Like and share. ಹಾಯ್ ಅಷ್ಟೇ ಹೇಳ್ತಾ ಇದ್ದೀರಾ ಅವಾಗಿಂದ. ಆಯ್ತು, ಚೀಸ್ ಮಾಡೋಣ. ಹಲೋ. ಡಿಫ್ರೆಂಟ್ ಆಗಿರ್ಬೇಕು. ಅದೇ ಸಿವ್ಲೇಟರ್. ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಆಫ್ಟರ್ ಎಲ್ಲ ಪೂಜೆ ಆದ್ಮೇಲೆ ನಿಮಗೆ ಸಿಗ್ತೀವಿ. ಐ ಮಾಡು.
ಈಗ ಮಡ್ಲಕ್ಕಿ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಹೋಗ್ಬೇಕು, ಟೈಮು 10 ಗಂಟೆ ಆಗಿದೆ. ಹೋಗೋಣ. ದೇವ್ರನ್ನ ತೋರಿಸ್ತೀವಿ ಇವಾಗ. ನೀವು ಕೂಡ ನೋಡ್ಕೊಳ್ಳಿ ದೇವ್ರ ದರ್ಶನ. ದರ್ಶನ ಮಾಡಿಕೊಂಡು ಬೇಗನೆ ಹೊರಗಡೆ ಬಂದುಬಿಟ್ವಿ ನಾನು ಮಧು ಅಣ್ಣ. ಯಾಕಂದರೆ ಪಾಪುಗೆ ಸ್ವೆಟರ್ ಹಾಕಿದ್ವಲ್ಲ, ತುಂಬ ಸೆಕೆಗೆ ಒಂಥರ ಆಗಿಬಿಟ್ಟಿತ್ತು. ಹಾಗೆ ಹೊಟ್ಟೆ ಕೂಡ ಹಸಿವಾಗ್ತಾ ಇತ್ತೇನೋ ಪಾಪ. ಅದಕ್ಕೆ ನಾವಿಬ್ಬರು ಹೊರಗಡೆ ಬಂದುಬಿಟ್ವಿ ಬೇಗ. ಮತ್ತು ಅವ್ರ ಅಮ್ಮವರೆಲ್ಲ ದೇವಸ್ಥಾನ ಹತ್ರನೇ ಇದ್ದರು. ನಾವು ಫಸ್ಟು ಹೋಗಿ ಪಾಪುಗೆ ಫೀಡ್ ಮಾಡಬೇಕು ಅಂತ ಟಿ ಹತ್ರ ಹೋಗ್ಬಿಟ್ಟೆ ನಾನು, ಮಧು ಅಣ್ಣ, ಪಾಪು. ಆದರೂ ಪಾಪು ಹೊಟ್ಟೆ ಹಸಿವಾದ್ರೂ ಕೂಡ ಆಗ್ತಿಲ್ಲ. ಜಸ್ಟ್ ಅವಳು ಇರಿಟೇಟ್ ಮಾಡ್ಕೋತಾ ಇದ್ಲಲ್ವ, ಅದನ್ನ ನೋಡೋಕ್ಕೇ ಆಗಲ್ಲ. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟಿ ಹತ್ರ ಹೋಗಿ ಪಾಪುಗೆ ಫೀಡ್ ಮಾಡಿ ಮತ್ತೆ ನಾನು ಅಲ್ಲೇ ಇರ್ತೀನಿ. ಆಮೇಲೆ ಅವ್ರು ಬಂದಮೇಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ತಿನ್ನೋದು. ಸೊ ಅದೆಲ್ಲ ಆಗಿ ಬಂದಮೇಲೆ ತೆಗಿತಾ ಇರೋಂಥ ವಿಡಿಯೋ ಇದು. ಫಸ್ಟು ಟಿಫನ್ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ 11 ಗಂಟೆ ಆಗಿತ್ತಲ್ವ, ನಾಷ್ಟ ಇರಲಿಲ್ಲ, ಯಾರೂ ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಫಸ್ಟು ಚಿತ್ರಾನ್ನ ಮಾಡಿ ಆಮೇಲೆ ಮಟನ್ ಸಾರು ಅದೆಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹೇಳು.
ಮಾತಾಡ್ತೀನಿ. ಊಟ ನಾವು ಇವಾಗ ಊಟ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಡುಗೆ ಮಾಡುತ್ತಿದ್ದಾರೆ. ಚಿಕನ್ಗೆಗೋಸ್ಕರ ಚಿತ್ರಾನ್ನಗೋಸ್ಕರ ರೆಡಿ ಮಾಡುತ್ತಿದ್ದಾರೆ. ನೋಡ್ಕೊಂಬಿಡಿ, ಇವರೇ ನಮ್ಮರು. ಚೀಸ್ ಮಾಡಿದ್ದಾರಮ್ಮ. ಈರುಳ್ಳಿ ಹಾಕ್ತಿದ್ದೀನಿ ಅಂತ ಹೇಳಿ ಬೆಳ್ಳುಳ್ಳಿ ಇವರಿಬ್ಬರು ಸೇರಿಕೊಂಡು ಅಡುಗೆ ಇವ್ರು ಮಾತ್ರ ಯಾವಾಗಲೂ ಎಲ್ಲಡಿಗೆ ಹಾಕೊಂಡೇ ಇರ್ತಾರೆ. ಇವರೇ ಇವರು ಯಾವಾಗಲೂ ಟೊಮೊಟೊ ರೆಡಿ ಮಾಡುತ್ತಿದ್ದಾರೆ. ಮಲಗಿದ್ದಾಳೆ. ರಸಮ್ಮು ಇವರು ನೋಡಿ ಚಿಕನ್ ರೆಡಿ ಮಾಡುತ್ತಿದ್ದಾರೆ. ನಿಮಗೆ ಚಿಕನ್ ರೆಸಿಪಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಹೋಗಿ. ಇವರಿಬ್ರು ಫ್ರೆಂಡ್ಸ್ ಗೈಸ್ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಏನಾದ್ರು. ಇವಾಗ ಅದೇನೋ ಎಣ್ಣೆ ಹಾಕ್ತವ್ರೆ. ಬೆಳ್ಳುಳ್ಳಿ ಎಣ್ಣೆ ಈರುಳ್ಳಿ ಮಟನ್ ಸಾಂಬಾರು ಮಾಡುತ್ತಿದ್ದಾರೆ. ಎಣ್ಣೆ ಸ್ವಲ್ಪ ಹಾಕಿ ಈರುಳ್ಳಿ ಹಾಕಿ ಆಮೇಲೆ ಮಟನ್ ಇದನ್ನು ನೋಡಿ ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ. ಅವರು ನೋಡಿ ಅವರು ಹೊಗೆ ಬಿಡ್ತಾನೆ ಇದ್ದಾರೆ. ಹೊಗೆ ಬಿಡ್ತಾರೆ ಅಂಕಲ್ ಅವಾಗ್ಲಿಂದ ಹೊಗೆ ಬಿಡ್ತಾರೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಟನ್ ಕಲಿಸುತ್ತಿರುವ ಊಟ. ಸಾಕು ಈ ಚಿತ್ರಾನ್ನ ಮಾಡಕ್ಕೆ. ನಮ್ಮತ್ತೆ ಆಲ್ರೆಡಿ ಭೋಜನ ಸೇವಿಸುತ್ತಿದ್ದಾರೆ.
ಎಲ್ಲ ದರ್ಶನ ಆಯಿತು. ಇವಾಗ ಮಟನ್ ಸಾಂಬಾರು ಮತ್ತು ಕಬಾಬು ಏನೇನೋ ಮಾಡ್ತಾ ಇದ್ದಾರೆ. ಸ್ವಲ್ಪ ನಾವು ಈ ಕಡೆ ಓಡಾಡ್ಕೊಂಡು ಹೋಗೋಣ, ಗ್ರೀನರಿ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನಾಷ್ಟ ಏನು ಮಾಡಿಲ್ವಲ್ಲ, ಅದಕ್ಕೆ ಚಿತ್ರಾನ್ನ ಮಾಡಿದ್ದು ತಿಂದ್ಬಿಟ್ಟು ನಾವು ಸ್ವಲ್ಪ ಈ ಕಡೆ ಎಲ್ಲ ನೋಡೋಣ ಅಂತ ಬಂದಿದ್ದೀವಿ. ಜಾನು ಬಂಗಾರಿ ನೋಡಿ, ಬಂಗಾರಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಾಯ್. ನಿಮ್ಗಿಂತ ಇವಳು ಬರೀ ಹಾಯ್ ಅಂತಾನೆ ಹೇಳ್ಕೊಂಡಿರೋ ನೀನು, ಫುಲ್ಲು ಲಾಗೆಲ್ಲದು. ನಿಮ್ಗಿಂತ ಇವಳು ಫೇಮಸ್ ಇರೋದಲ್ಲಿ. ಹೇಳಿ ಮಮ್ಮಿಗೆ ನಾನೇ ಫೇಮಸ್. ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಪೀಸ್ ಆಗಿದೆ. ಹಳ್ಳಿ ವಾತಾವರಣ ಅಂದ್ರೇ ಒಂಥರ ಪೀಸ್ ಆಗಿರುತ್ತೆ. 1 ವರ್ಷ ಆದಮೇಲೆ ಕಬ್ಬಾಳಮ್ಮಕ್ಕೆ ಬಂದಿದ್ದೀವಿ ನಾವು. ಸೊ ಪಾಪು ಹೊಟ್ಟೆಲಿ ಇರಬೇಕಾದ್ರೆ ಫಸ್ಟ್ ಮಂತ್ಗೆ ಜುಲೈಯಲ್ಲಿ 10th ಸುನೀಲ್ ಬರ್ಡೇ ದಿನ ಬಂದಿದ್ದು. ಅದಾದಮೇಲೆ ನೆಕ್ಸ್ಟ್ ಇವತ್ತೇ ಬಂದಿರೋದು. ಸೊ ಪಾಪುನು ಕೂಡ ಕಬ್ಬಾಳಮ್ಮ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ವಿ. ಆಯ್ ಮಾಡ್ತಾ ಇಲ್ಲ ಇವರು, ಬರೀ ಆಯ್ ಮಾಡ್ತೀವಿ ಅಂದಿದ್ದಕ್ಕೆ. ಸುನೀಲು ಇವಾಗ ಮನೆ ಹತ್ರನೇ ಇದ್ದಾರಂತೆ. ಸೊ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಬಂದಮೇಲೆ ವಿಡಿಯೋ ಮಾಡ್ತೀನಿ ಯಾವಾಗ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬಟ್ ಈ ಕಡೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಗ್ರೀನರಿ ಸಖತ್ತಾಗಿದೆ ನೋಡಿ. ಅದೇ ಕಬ್ಬಾಳಮ್ಮ ಬೆಟ್ಟ ಕಾಣಿಸ್ತಿದೆಯಲ್ಲ ನನ್ನ ಹಿಂದೆ, ಅದೇನೇ ಕಬ್ಬಾಳಮ್ಮ ಬೆಟ್ಟ. ಅದಕ್ಕೆ ನಾನು ಸುನೀಲ್ ಫಸ್ಟು ಮದುವೆಗೆ ಮುಂಚೆ ಒಂದ್ಸಲ ಹತ್ತಿದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಹತ್ತಕ್ಕಾಗಲ್ಲ, ಅವಾಗ ಹತ್ತಿದ್ವಿ. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಬಟ್ ಅವಾಗೆಲ್ಲ ಸಣ್ಣಕ್ಕಿದ್ವಲ್ಲ, ಹತ್ಕೊಂಡು ಹೋಗಿ ವಾಪಸ್ ಬಂದಿದ್ವಿ. ಇವಾಗೆಲ್ಲ ಅರ್ಧಕ್ಕೆ ಕೂಡ ಹೋಗೋಷ್ಟು ಕೂಡ ನಮ್ಗೆ ಶಕ್ತಿ ಇಲ್ಲ ಅನಿಸುತ್ತೆ ದಪ್ಪ ಆಗಿರೋದಕ್ಕೆ. ಸೊ ನೋಡೋಣ, ಇದು ಫ್ಯಾಮಿಲಿ ಜೊತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂಥರ ಮೆಮೊರೀಸ್ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ನೋಡೆಲ್ಲ ಮೊಬೈಲ್ ನೋಡ್ಕೊಂಡು ಬ್ಯುಸಿ ಆಗಿರೋದು. ಹೆಂಗಿದೆಯೋ ಟೇಸ್ಟು? ಸೂಪರ್. ಚಟಪಟ ಚಟಪಟ. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೊಪ್ಪು ಕಿತ್ಕೋತಾ ಇದ್ದಾರೆ ಹೊಲದಲ್ಲಿ, ಬೆರಕೆ ಸೊಪ್ಪು ತಾನೆ. ಹಾಗೆ ಅಲ್ಲಿ ಚೆನ್ನಾಗಿತ್ತು ಗ್ರೀನರಿ ಬ್ಯಾಕ್ಗ್ರೌಂಡ್ ಅಂದ್ಬಿಟ್ಟು 1-2 ರೀಲ್ಸ್ ಕೂಡ ಮಾಡಿದ್ವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಹಾಗೆ ನಮ್ಮ ಬಂಗಾರಿ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಗ್ರೀನರಿ ಎಲ್ಲ. ಅವಳಿಗೆ ತುಂಬ ಇಷ್ಟ ಅಲ್ವಾ. ಸೊ ನೋಡ್ಕೊಂಡಿದ್ಲು, ನಮ್ಮ ತಂಗಿ ಅವಳನ್ನ ಎತ್ಕೊಂಡು ತೋರಿಸ್ತಾ ಇದ್ಲು ಎಲ್ಲನೂ. ಅವಳಿಗೂ ಖುಷಿನೇ, ಒಂಥರ ಗ್ರೀನರಿ ಅಂದ್ರೇ ಅವಳಿಗೆ ಏನೋ ಗೊತ್ತಿಲ್ಲ, ಒಂಥರ ಖುಷಿ, ಎಲ್ಲ ನೋಡ್ಕೊಂಡಿರ್ತಾಳೆ. ನಾವು ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಆಮೇಲೆ ಮತ್ತೆ ಹೋದ್ವಿ. ನಾವೆಲ್ಲ ಕೂತ್ಕೊಂಡು ಪಾಪುನ ಆಟ ಆಡಿಸ್ಕೊಂಡು ಇದ್ವಿ. ಹಾಗೆ ಆ ಕಡೆ ಅಕ್ಕ ಅವರು ಎಲ್ಲನೂ ಮಟನ್ ಸಾರು ಮತ್ತು ಕಬಾಬು, ಚಿಕನ್ನು, ನಾಟಿ ಕೋಳಿ ಸಾಂಬಾರು, ಮುದ್ದೆ, ರೈಸು, ಬಿರಿಯಾನಿ ಇಷ್ಟೆಲ್ಲ ಮಾಡಿದರು. ಪಾಪ ಅಷ್ಟು ಬೇಗ ಅಷ್ಟೆಲ್ಲ ಮಾಡಿದರು. ಅದೆಲ್ಲ ರೆಡಿ ಆಗಿದ ತಕ್ಷಣ ನಾವು ಬಿಸಿಯಾಗಿ ತಿಂದಿದ್ದೆ. ಫಸ್ಟ್ ನಮಗೇನೆ ಹಾಕ್ಕೊಟ್ರು, ಅವರು ಪಾಪ ಮಾಡಿರೋರು ತಿಂದಿಲ್ಲ, ಫಸ್ಟ್ ನಾವು ತಿಂದ್ವಿ. ಹಾಗೆ ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ತಲೆ ರೆಸ್ಟ್ ಮಾಡಿ ಕೂಡ ಆಮೇಲೆ ನಾವು ಅಲ್ಲಿಂದ ಹೊರಟಿದ್ದು. ಹಾಗೆ ಈ ಥರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ, ಅದು ಬೇರೆ. ಅಂದರೆ ಈ ಥರ ಗ್ರೀನರಿ ಪ್ಲೇಸ್ ಆಗಿರ್ಬೋದು, ಔಟ್ಸೈಡ್ ಎಲ್ಲಾದರೂ ಆಗಲಿ ಈ ಥರ ತಿನ್ನೋದ್ರಲ್ಲಿ ಖುಷಿನೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ತಿನ್ಕೊಂಡು ಎಲ್ಲ ಆಯಿತು. ಮಳೆ ಕೂಡ ನಮ್ಮ ಪುಣ್ಯಕ್ಕೆ ಮಳೆ ಬಂದಿಲ್ಲ ನಾವಿರೋವರೆಗೂ. ಬಂದಾದಮೇಲೆ ಕನಕಪುರ ಹತ್ರ ಬರೋ ಟೈಮಲ್ಲಿ ಫುಲ್ ಮಳೆ ಬಂದಿತ್ತು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಒಂಥರ 1 ಡೇ ಟ್ರಿಪ್ ಥರ ಆಯಿತು, ತುಂಬಾ ಚೆನ್ನಾಗಿತ್ತು. ಹಾಗೆ ಮಳೆ ಲೈಟಾಗಿ ಅನಿತಾ ಇತ್ತು. ಹಾಗೆ ಒಂದು ಫೋಟೋ ತಗೊಳ್ಳೋಣ ಫುಲ್ ಫ್ಯಾಮಿಲಿ ಜೊತೆ ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಫೋಟೋ ತಗೊಳ್ಳೋದಕ್ಕೆ. ಸೊ ಹಾಗೆ ಈ ಥರ ಎಲ್ಲಾದರೂ ಹೋದಾಗ ಒಂದು ಫೋಟೋ ಕ್ಯಾಪ್ಚರ್ ಮಾಡೋದ್ರಿಂದ ಎಷ್ಟು ಮೆಮೊರೇಬಲ್ ಆಗಿರುತ್ತೆ ಅಂದರೆ ನಾವು ಫ್ಯೂಚರಲ್ಲಿ ನೋಡ್ಕೋಬೋದು. ನಾವಿಲ್ಲ ಅಂದರೂ ಇದ್ದರೂ ಕೂಡ ಆ ಫೋಟೋ ಅನ್ನೋದು ಹಂಗೆ ಇರುತ್ತೆ ಅಲ್ವಾ. ಸೊ ಎಲ್ಲೋದ್ರೂ ಫೋಟೋ ತಗೊಳ್ಳಿ ಅಂತ ನಾನು
ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಬರೋ ಟೈಮಲ್ಲಿ ಹೊಲದಲ್ಲಿ ಸೊಪ್ಪು ಕಿತ್ಕೋತಾ ಇದ್ದಾರೆ ಎಲ್ಲರೂ. ನಾನು ಹೋಗಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು ಸ್ವಲ್ಪ, ಅದಕ್ಕೆ ನಾನು ಪಾಪು ಒಳಗಡೆನೇ ಇದ್ವಿ. ಇದು ನನ್ನ ತಂಗಿ ಕ್ಯಾಪ್ಚರ್ ಮಾಡ್ಕೊಬಂದು ಕೊಟ್ಟಿದ್ದು. ಆ್ಯಕ್ಚುಲಿ ಸಿಟಿಯಲ್ಲಿರೋರಿಗೆ ಹೊಲ ಗದ್ದೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಳ್ಳಿ ಅವ್ರಿಗೆ ನೋಡಿ ನೋಡಿ ಸಾಕಾಗಿರುತ್ತೆ. ಸೊ ನಾನು ಕೂಡ ಹಳ್ಳಿ ಹುಡುಗಿ ಆಗಿರೋದ್ರಿಂದ ಈ ಥರ ಎಕ್ಸ್ಪೀರಿಯೆನ್ಸ್ ತುಂಬಾ ಆಗಿದೆ. ನಾನು ಯಾವಾಗಾದರೂ ನಮ್ಮ ಊರಿಗೆ ಹೋದಾಗ ನಮ್ಮ ಹೊಲ ಎಲ್ಲ ತೋರಿಸ್ತೀನಿ. ನನಗೂ ತುಂಬಾ ಇಷ್ಟ ಹಳ್ಳಿ ವಾತಾವರಣ. ನಮ್ಮ ಊರಲ್ಲಿ ಇರಬೇಕಂದ್ರೆ ನನಗೆ ಇರಿಟೇಷನ್ ಆಗ್ತಿತ್ತು, ನಾನು ಕುರಿಗೆ ಹೋಗಬೇಕು, ಹೊಲ್ದ ಹತ್ರ ಹೋಗಬೇಕು ಅಂದರೆ. ಬಟ್ ಇವಾಗ ಹೋಗೋದೇ ಒಂಥರ ಖುಷಿ ಆಗಿಬಿಟ್ಟಿದೆ. ನಾನು ಹಳ್ಳಿ ಜೀವನನ ಒಂದು ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಒಂದಲ್ಲ ಒಂದಿನ ಶೇರ್ ಮಾಡೇ ಮಾಡ್ತೀನಿ. ಸೊ ಗೈಸ್ ಎಲ್ಲ ಆಯಿತು, ಕಬ್ಬಾಳಮ್ಮಯಿಂದ ಕೂಡ ವಾಪಸ್ ಬಂದು ಏನು ಬಂಗರಿ ಕಬ್ಬಾಳಮ್ಮಯಿಂದ ಎಲ್ಲ ವಾಪಸ್ ಬರ್ತಾ ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಈ ಥರ ಫ್ಯಾಮಿಲಿ ಜೊತೆ ಅಡುಗೆ ಎಲ್ಲ ಮಾಡಿಕೊಂಡು ನಾವೇ ತಿಂದ್ಕೊಂಡು ಇರೋ ಥರ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಎಲ್ಲ ಹೋಗಬೇಕು ಅಂತ. ಸೊ ಇವತ್ತು ನೆರವೇರ್ತು, ಹೋಗಿ ಚೆನ್ನಾಗಿ ಮಾಡ್ಕೊಂಡು ತಿಂದ್ವಿ. ಹಾಗೆ ಪಾಪುನ ಕೂಡ ಎಲ್ಲರೂ ಎತ್ಕೊಂಡಿದ್ರು, ನನಗೇನು ಕಷ್ಟ ಅನಿಸಿಲ್ಲ. ಪಾಪ ಎಲ್ಲರೂ ಎತ್ಕೊಂಡಿದ್ರು ಆಡಿಸ್ಕೊಂಡು, ಅವಳಿಗೂ ಚೆನ್ನಾಗಾಯಿತು. ಅಲ್ಲಿ ಮಾಡೋದು ಮತ್ತೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಲೈಟಾಗಿ ಮಳೆ ಬರ್ತಿತ್ತು, ನಾವು ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ವಿ. ಅವರೆಲ್ಲ ಮಾಡಿಕೊಂಡು ಪಾಪ ಇದ್ರಲ್ವ, ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೊ ಗೈಸ್ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.